ಅದನ್ನು ಬಿಟ್ಟು ಕತೆ ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ. ಏನೋ ಇದ್ರೆ ಕೇಳಬೇಕು ನಾವು ದಯವಿಟ್ಟು. ವಿಜಯ್ ಅವರೇ, ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಬಂದವರು ನೀವು ಇವತ್ತು ಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರ ಬಗ್ಗೆ? ಆಕೆ ಮಾಡ್ಕೊಂಡಿರೋ ತಯಾರಿ ಅಂದರೆ ಇಲ್ಲಿವರೆಗೂ ಏನೋ ಅನುಪಮ್ ಕೇರ್ ಸ್ಕೂಲಲ್ಲಿ ಮತ್ತು ನೀನಾಸಮ್ಮ ಇದರಲ್ಲಿ ಕಲ್ತಿರುವಂಥದ್ದು ನನಗೆ ಒಂದು ನಂಬಿಕೆ ಇದೆ, ಸೋಲೋದಿಲ್ಲ ಅವಳು ಅಂತ. ಕಾನ್ಫಿಡೆನ್ಸ್ ಇದೆ, ಮಾಡುವಂಥ ಎಲ್ಲ ಶಕ್ತಿ ಇದೆ. ಅದಕ್ಕೆ ನಾನು ಅದನ್ನು ನಿಮ್ಮ ಮುಂದೆ ಕೇಳ್ಕೊಂಡಿದ್ದು, ಉಳಿಸ್ಕೊಂಡು ಹೋಗಮ್ಮ ಇದನ್ನು ಅಂತ ಆ ನಂಬಿಕೆ ಇದೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿವರೆಗೂ ಏನು ಅನುಪಮ್ ಕೇರ್ ಸ್ಕೂಲಲ್ಲಿ ಕಲ್ತಿರೋದು ಅಥವಾ ನಮ್ಮ ಬೇರೆ ನೀನಾಸಮ್ ಸ್ಕೂಲಲ್ಲಿ ಕಲ್ತಿರೋದು ಅದನ್ನ ಹೊರತುಪಡಿಸಿ ಆ್ಯಕ್ಟಿಂಗ್ನ ಕಲಿತಾ ಇರಬೇಕು. ಹೇಳ್ಕೊಡೋ ಮಾತು ಕಟ್ಕೊಡೋ ಬುದ್ಧಿ ಕೊನೆವರೆಗೂ ಬರಲ್ಲ. ದಿನ ಹೊಸದು ಕಲಿತಾ ಇರಬೇಕು. ಸೊ ಹಂಗಾಗಿ ಹೊಸದು ಕಲಿತಾ ಇರಮ್ಮ. ತಯಾರಿ ನಡೆದಿತ್ತು ಮೊದಲಿಂದ? ಹೌದೌದು. ಅಲ್ಲ, ಆಕೆ ನನಗೆ ಆ್ಯಕ್ಚುಲಿ 2 ಹೆಣ್ಮಕ್ಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರ ಆಸೆ, ಅಪ್ಪ ನಾನು ಮಾಡ್ತೀನಿ, ನಾನು ಏನೋ ಸರಿ ಅದನ್ನು ನಾವು ಬ್ಲಾಕ್ ಮಾಡಿದ್ರೆ ಅವ್ರು ಮೆಂಟಲಿ ಅದೇ ತಗೋತಾರೆ ಸೀರಿಯಸ್ ಆಗಿ. ನಮ್ಮಪ್ಪ ಏನೋ ನಮ್ಮ ಸಾಧನೆನ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಆಯ್ತಮ್ಮ, ಒಂದು ತಪ್ಪೇನಿಲ್ಲ, ಮಾಡು, ಒಳ್ಳೆ ಕ್ಷೇತ್ರನೇ. ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್. ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇದ್ದು ಅವಮಾನನ ಸಹಿಸಕ್ಕೆ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಇರ್ಬೋದು ಇಲ್ಲಿ. ಇಲ್ಲಾಂದರೆ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದರೆ ಸಿನಿಮಾ ಅನ್ನೋದೇ, ಸಿನಿಮಾ ನಟರು ಅನ್ನೋದೇ, ಸಿನಿಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ ಯಾವಾಗಲೂ. ಅದು ನಡೆದಿದೆಯೋ ಇಲ್ವೋ ನಾವು ಆರಾಮಾಗಿರ್ಬೇಕು. ಅದೇ ದೊಡ್ಡ ಶಕ್ತಿ ಬೇಕಾಗಿರೋದೆಲ್ಲ ನಟ ನಟಿಯರಿಗೆ ಇಲ್ಲಿ ಯಾವತ್ತು. ಯಾಕಂದರೆ ನಂತರ ಎಷ್ಟೋ ಜನ ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗುತ್ತೆ ಮಾತು. ನೀವೊಬ್ಬ ನಿರ್ದೇಶಕರಾಗಿರೋದ್ರಿಂದ ಮಗಳಿಗೆ ಏನಾದ್ರು ಪ್ಲ್ಯಾನ್, ನಿರ್ದೇಶನ ಮಾಡಬೇಕು ನೀವೇ ಅಂತ? ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ. ಅಪ್ಪ ನನ್ನ ಚೆನ್ನಾಗಿ ಕೆಲಸ ಮಾಡಿಸೋಕೆ ಕರ್ಕೊಂಡೋಗಿದ್ದ ಸತ್ಯಪ್ರಕಾಶ್ ಸರ್ಗೆ, ಸೂರಜ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಶೂಟಿಂಗ್ ಕಳಿಸಿ ನನ್ನ ಜಲ್ದಿ ಅಂತ. ನಾನು ಮೋನಿಕಳ ತಂದೆ ಆಗಿರ್ತೀನಿ, ರಿತನ್ಯಗೆ ತಂದೆ ಆಗಿರ್ತೀನಿ. ನನ್ನ ಹಿಂದೆ ಒಂದಷ್ಟು ವಿಷಯಗಳಿರುತ್ತೆ, ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ. ದಯಮಾಡಿ ತಾವು ಬನ್ನಿ, ಆವತ್ತು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುಣಿಸ್ಕೊಂಡು ತೋರಿಸ್ತೀವಿ. ಆದಮೇಲೆ ಸೆಕೆಂಡ್ ಇಯರ್ ಶುರುವಾಗಿರೋ ಥರ ನಿಮ್ಮ ಲೈಫಲ್ಲಿ, ಸೊ ಒಂದು ಕ್ಯಾರೆಕ್ಟರ್ ಮೇಲೆ ಹಿಡ್ತಾ ಇರಬೇಕು, ಈ ಥರದ್ದೇ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನೀವೊಂದು ಡಿಸಿಷನ್ ತಗೊಂಡು ಭೀಮಕ್ಕೂ ಬಂದ್ವಿ. ಈಗ ಭೀಮದಿಂದ ಪ್ರೊಡಕ್ಷನ್ ನಂಬರ್ 2ಗೆ ಅದು ಗೊತ್ತಾಗಿಲ್ಲ, ಅದು ರಿವೀಲ್ ಆಗಿಲ್ಲ ಏನು ಭೀಮದ್ದು. ಅದಾದಮೇಲೆ ಈ ಕ್ಯಾರೆಕ್ಟ್ರಲ್ಲಿ ಎಷ್ಟು ಹಿಡಿತಾ ಇರುತ್ತೆ, ಜೊತೆಗೆ ನಿಮ್ಮ ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ? ಜಡೇಶ್ ಅವ್ರು ಮಾಡ್ಕೊಂಡಿರೋ ವಿಷಯನೇ ತುಂಬ ಗಂಭೀರವಾಗಿರುತ್ತೆ ಕೆಲವು ಜಾಗದಲ್ಲಿ. ಅಂದರೆ ನಾನೇನು ಹಿಂಗೆ ಕೂತಿದ್ದೀನಿ, ನೀವು ಅದನ್ನು ನನ್ನ ಆ ಥರ ನೋಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಅದೇ ಡಿಫ್ರೆನ್ಸ್. ಅಂದರೆ ಜಡೇಶ್ ಅದಕ್ಕೆ ವಿಶೇಷ ನನಗೆ. ಒಂದು ಆ ಮೂಲ ಹಿಡಿತಾರೆ ಕಥೆಗಳಲ್ಲಿ, ಅದು ತುಂಬ ಕಷ್ಟ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಪರ್ಫಾರ್ಮ್ ಮಾಡ್ತಾ ಅದು ಬರಬೇಕು. ನನಗೆ ಆ ಪಾತ್ರ ಮಾಡೋಕ್ಕೆ ನನಗೆ ಒಂದು ನಿಜವಾಗ್ಲೂ ಭಯ ಇದೆ. 1-2 ದಿನ ಬೇಕು ಅದಕ್ಕೆ ಪಿಕಪ್ ಆಗೋದಕ್ಕೆ. ನಾನು ಹೇಳಿದ್ದೀನಿ, ಚಿಕ್ಕದೆಲ್ಲ ನನ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ, ಒಂಚೂರು ಇನ್ವಾಲ್ವ್ ಆಗಬೇಕು ಕ್ಯಾರೆಕ್ಟರ್ ಒಳಗಡೆ. ಮೋನಿಕಾ ಹೆಸರು ರಿತನ್ಯ ಅಂತ ಬದಲಾಯಿಸಿದ್ದು ಯಾಕೆ ಸರ್? ನೀನು ಹೇಳ್ಬೇಕಮ್ಮ ಯಾಕೆ? ನಾನು ಮೋನಿಕಾ, ನನ್ನ ತಂಗಿ ಮೋನಿಶಾ. ತುಂಬ ಎಲ್ಲರಿಗೂ ಒಂದು ಕನ್ಫ್ಯೂಷನ್ನು, ನನಗೆ ಮೋನಿಶಾ ಅಂತ ಕರೆಯೋರು, ಅವಳಿಗೆ ಮೋನಿಕಾ ಅಂತ ಕರೆಯೋರು. ನಾವು ನೋಡಿದ ತಕ್ಷಣ ಅಯ್ಯೋ ಇದನ್ನ ನಿನ್ನ ಹೆಸರು ಹಾಕಿದ್ದಾರೆ ನನ್ನ ವಿಡಿಯೋಗೆ ಆ ಥರ ಮಾತಾಡ್ಕೊಳ್ತಿದ್ವಿ. ಸರಿ, ಆ ಕನ್ಫ್ಯೂಷನ್ ಇರಬಾರ್ದು, ಒಂದು ಕ್ಲಿಯರ್ ಆಗಿರಲಿ ಅಂತ ಹೇಳಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ. ವಿಜಯ್ ಸರ್, ನಿಮ್ಮ ಗೆಟಪ್ ಇದೇ ಥರ ಇರುತ್ತಾ ಸಿನಿಮಾದಲ್ಲಿ? ಇಲ್ಲ, ಈ ಥರ ಇದೆ. ಹಿಂಗೆ ಇಡಬೇಡಿ ಸರ್, ಏನಕ್ಕೆ ಅಂದರೆ ನೀವು ಅಣ್ಣ ತಂಗಿ ಥರ ಕಾಣಿಸ್ತೀರ ಈ ಗೆಟಪಲ್ಲಿ. ಇಲ್ಲ, ಆ್ಯಕ್ಚುಲಿ ಆ ಗೆಟಪ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪ್ಪಲ್ಲಿ ಇರ್ತೀನಿ ನಾನು. ಚೇಂಜ್ ಮಾಡ್ತೀನಿ, ಇಷ್ಟೆಲ್ಲ ಲುಕ್ ಚೇಂಜ್ ಮಾಡ್ತೀನಿ. ರಿತನ್ಯ ರಿತನ್ಯ ರಿತನ್ಯ